ಹಿರಿ ಕೂಡಿರ್ತಕ್ಕಂಥ ಗುರು ಹಿರಿಯರಿಗೆಲ್ಲ ಗುರುತಾಗಲಿ ಅಂತ ವಿಚಾರವನ್ನು ಇಟ್ಟುಕೊಂಡು ಸೌಮ್ಯ ನಮ್ಮ ಈ ದೇವರು ಬಂದಾರ ಬಣ್ಣೀರಿ ಅಂತಕ್ಕಂಥ ವಿಷಯದ ಚರ್ಚೆಯನ್ನ ನಮ್ಮ ತಂದೆಯವರು ಕೇಳ್ಯಾರ. ಹೇಳ್ಬೇಕಾಗ್ಯದ. ಸೌಮ್ಯ ನಮ್ಮಯ್ಯ ದೇವರು ಬಂದಾರ ಬಣ್ಣೀರಿ ದೇವರು ಬಂದಾರಗಿ ಅಂತೇಳಿ ಎಲ್ಲಿ ಕರೆದ್ರು ನಮ್ಮ ಹಾಲು ಮತದಲ್ಲಿ ಅಂತ ಕೇಳಿದ್ರ ಎಲ್ಲಿ ಹೆಂಗಂತ ಕೇಳಿದ್ರ ಮಾನವರಲ್ಲಿ ಮನಗೇನಿ, ದೇವತರಲ್ಲಿ ದೇವಗೇನಿ, ಸಿದ್ಧರಲ್ಲಿ ಶಿವಗೇನಿ, ಬಪ್ಪಣ್ಣನ ಅವತಾರದೊಳಗ ಮಾಲಿಂಗರಾಯ ಗುರು ಬೀರಣ್ಣನ ಸಂಗಾತ ಮಾತಾಡಿ ಗುರು ಬೀರನ್ನಿಗೆ ಏನು ಬೇಕಾಗಿತ್ತು ಯಾರು ಅಂತ ಕೇಳಿದ್ರ ದೈತ ಕ್ವಾನೇಶ್ವರನ ಮರ್ದನ ಮಾಡಕ ಗುರು ಬೀರ ದೇವರಿಗೆ ಆಯುಧ ಬೇಕಾಗಿದ್ದು. ದೈತ ಕ್ವಾನೇಶ್ವರನ ಮರ್ದನ ಮಾಡಕ ಗುರು ಬೀರ ದೇವರಿಗೆ ಆಯುಧ ಬೇಕಾಗಿತ್ತು. ಮುಂಗಿ ಪಟ್ಟಣದ ಅರಸನಾಗಿರತಕ್ಕಂತ ಯಾರು ಕೇಸು ರಾಜಾಗ ಮಹಾರೋಗ ಬಂದಿತ್ತು. ಕೇಸು ರಾಜಾಗ ಎಂತಿಂತ ದವಾಖಾನಿ ಎಂತಿಂತ ಶಾನ್ಯಾರ ತಕ್ಕ ತೋರಿಸಿದ್ರು, ಏನಾಗಿತ್ತು? ಕೇಸು ರಾಜನ ಮಹಾರೋಗ ಹೋಗಿಲ್ಲ. ಕೇಸು ರಾಜನ ಮಹಾರೋಗ ಹೋಗಲಾಡಿಸಿ ಕೇಸುರಾಜ ಹೇಳ್ತಾನ, ಏನಂತ? ಅಕ್ಕ ಮಾಯವ ಬೀರಪ್ಪ ಕುಡ್ಕೊಂಡು ಕೇಸುರಾಜನ ಪಟ್ಟಣಕ್ಕೆ ಮುಂಗಿ ಪಟ್ಟಣಕ್ಕೆ ಹೋಗಿ ಕೇಸುರಾಜನ ಹೋಗಿರ್ತಕ್ಕಂತ ರೋಗ ದೂರ ಮಾಡಬೇಕಾದ್ರ ನೀವು ಬೇಡಿದ್ದೆ ಕೊಡ್ತಾನ ಕೇಸುರಾಜ. ಆ ಮುಂಗಿ ಪಟ್ಟಣದ ಹಿರಿಯನಾಗಿರ್ತಕ್ಕಂಥ ಕೇಸುರಾಜ ಬೇಡಿದ್ದೇನು ಕೊಡ್ತೀನಿ ಅಂತ ನೋಡು. ನೀ ಏನೇನು ಕೊಡ್ಬೇಡ, ಏನು ಬೇಡ, ನನಗೆ ನಮ್ಮ ತಮ್ಮಗೆ ಏನು ಬೇಕಾಗ್ಯಾವ ಅಂತ ಕೇಳಿದ್ರ ಏನಿಲ್ಲ ಪಂಚಗಂಗೆ ವಾಯುಗಂಗಾಳ ರುಮ್ಮದ ಚೂರಿ ಬೇಕಾಗ್ಯಾವ. ರುಮ್ಮದ ಚೂರಿ ಪಂಚಗಂಗೆ ವಾಯುಗಂಗಾಳ. ಈ ಆಯುಧನ ತಗೊಂಡು ದೈತ ಕ್ವಾನೇಶ್ವರನ ಮರ್ದನ ನಮ್ಮ ತಮ್ಮ ಮಾಡಬೇಕಾಗ್ಯದ ಬೀರಣ್ಣ. ನಿನಗಾಗಿರ್ತಕ್ಕಂಥ ರೋಗ ಹೋಗಲಾಡಿಸಿದಂದ್ರ ಆ ದೈತ ಕ್ವಾನೇಶ್ವರ ಮರ್ದನ ಮಾಡಕ ಆಯುಧಕ್ಕ ಸಂಗ್ರಾಮ ಕೊಡು ಅಂತೇಳಿ ಕೇಳ್ತಾಳ ಅಕ್ಕ ಮಾಯವ. ಆ ಮಹಾರೋಗನ ಹೋಗಲಾಡಿಸಿ ಪ್ರಸಾದದಿಂದ ಭಂಡಾರದಿಂದ ಮಹಾರೋಗನ ಹೋಗಲಾಡಿಸಿ ಅವು ಕೊಟ್ಟಿರ್ತಕ್ಕಂಥ ಸಾಮಗ್ರಿಗಳನ್ನ ತಗೊಂಡು ಎಲ್ಲಿ ಬಂದಾರ? ಮೂರೂರ ಸೀಮೆ ಒಳಗೆ ಕಂಬಾರ ಕಾಲನ್ನ ಕುಲಿಮೆ ಹಾಕ್ಯಾನ. ಎಲ್ಲಿ ಐತಾರ ಮಾಸದ ಮಧ್ಯರಾತ್ರಿ ಆಯುಧಗಳನ್ನು ಮಾಡ್ಲಿಕ್ಕೆ ಕಂಬಾರ ಕಾಲನ್ನ ಹತ್ತಿರ ಬಂದಾರಿಪ್ಪ. ಅವಾಗ ಕಂಬಾರ ಕಾಲನ್ನ ಹತ್ತಿರ ಆಯುಧಗಳ ಆಗ್ಲಾದು. ಯಾಕೆ ಆಗ್ಲಾದು ಅಂದ್ರ ಜೀವ ಬಲಿ ಬೇಕಾಗಿತ್ತು. ಅದಕ್ಕ ಜೀವ ಬಲಿ ಕೊಡ್ಬೇಕಾಗಿತ್ತು. ಕಂಬಾರ ಕಾಲನ್ನ ಹೆಂಡತಿ ಕೂಡಿ ಐತಾರ ಮಾಸಿ ಮಧ್ಯರಾತ್ರಿ ಮೂರೂರು ಸೀಮೆ ಒಳಗೆ ಹುಟ್ಟ ದಿಗಂಬರಾಗಿ ಕುಲಿಮಿ ಹಾಕಿ ಆಯುಧ ಮಾಡಕತ್ತಾರ. ಆಯುಧ ಆಗಲಾದ ಪ್ರಸಂಗದೊಳಗ ಕುಲಿಮಿ ಒಳಗೆ ಯಾರು ಶಿಷ್ಯನಾಗಿರ್ತಕ್ಕಂಥ ಬಪ್ಪನ್ನ ಇವನೇ ಮಾಲಿಂಗರಾಯ. ಗುರು ಬೀರೇಶ್ವರಿಗೆ ಹೇಳ್ತಾನ, ಏನಂತ? ಮುಂದೆ 12 ವರ್ಷದ ಒಂದು 2 ಪಟ್ಟು ಮುಗಿದ ಮ್ಯಾಲ್ತ ನಂದನಿಂದ ಬೆಟ್ಟಿಗೆ ಮತ್ತೆ ಶಿಷ್ಯನಾಗಿ ನಾನು ನಿನಗೆ ಹುಟ್ಟಿ ಬರ್ತೀನಿ, ಮತ್ತೆ ನಿನ್ನ ಸೇವಾ ಮಾಡ್ತೀನಿ. ಕರೆ ಇಲ್ಲಿ ದೈತ ಕ್ವಾನೇಶ್ವರನ ಮರ್ದನ ಆಗ್ಬೇಕು. ಯಾಕಂದ್ರೆ ಉಪ್ಪುಟ್ಟಲ್ ಹೆಚ್ಚಾಗ್ಯಾದ. ಉಸಿರು ಬಿಟ್ರೆ 3 ಹರಿದಾರ ಕಿತ್ತು ಹೊಂಟದ. ಉಸಿರು ಜಗ್ಗಿದ್ರೆ 3 ಹರಿದಾರ ಬಂದು ಬಾಯಿಯೊಳಗೆ ಬೀಳಕತ್ತದ. ಅಂತ ದೈತ ಕ್ವಾನೇಶ್ವರನ ಉಪ್ಪುಟ್ಟಲ್ ಹೆಚ್ಚಾಗ್ಯದಂದ್ರ ಕ್ವಾನೇಶ್ವರನ ಮರ್ದನ ಆಗ್ಬೇಕಾಗ್ಯದಂದ್ರ ಗುರುನಾಥ ನಿನ್ನ ಕಾಲಾಗ ನಿನಗ ಬೇಕಾಗಿರ್ತಕ್ಕಂಥ ಆಯುಧದ ಕಾಲಾಗ ನನ್ನ ಪ್ರಾಣ ಕೊಡ್ತೀನಿ, ಬಂದು ನಾವು ಮತ್ತೆ ಹುಟ್ಟಿ ಬಂದು ನೀನು ಗುರು ನಾನು ಶಿಷ್ಯ ಆಗೋಣ ಅಂತ ಹೇಳಿ ಗುರು ಶಿಷ್ಯರು ಮಾತಾಡಿ ಕುಲಿಮಿ ಒಳಗೆ ಶಿಷ್ಯ ಆಹುತಿಯಾದ. ಕಂಬಾರ ಕಾಲನ್ನ ಕುಲಿಮಿ ಒಳಗೆ ಆಹುತಿಯಾದ. ಗುರು ಬೀರ ದೇವರಿಗೆ ಏನ್ ಮಾಡಿದ? ದೈತ ಕ್ವಾನೇಶ್ವರ ಮರ್ದನ ಮಾಡಿದ. ದೈತ ಕ್ವಾನೇಶ್ವರ ಮರ್ದನ ಮಾಡಿದ ಗುರು ಬೀರಪ್ಪಗ ಮುಂಜಾನೆ ಬಂದ ಶಿಷ್ಯ ಸಂಜೆ ತನ ತಾಳ್ತಿದ್ದಿಲ್ಲ, ಸಂಜೆಗೆ ಬಂದ ಶಿಷ್ಯ ಮುಂಜಾನೆ ತನ ತಾಳ್ತಿದ್ದಿಲ್ಲ. ಯಾಕಂದ್ರೆ ಸಿಟ್ಟಿನ ಬೀರಪ್ಪ, ಉಗ್ರ ಬಾಳ ಬೀರಪ್ಪ. ಈ ಸಿಟ್ಟಿನ ಬೀರಪ್ಪನ ಸೇವಾಕ ಮುಂಜಾನೆ ಬಂದವರು ಬಿಟ್ಟು ಹೋಗ್ತಿದ್ರು, ಸಂಜೆಗೆ ಬಂದವರು ಬಿಟ್ಟು ಹೋಗ್ತಿದ್ರು. ಅವಾಗಂತ ಏನಂತ? ನನ್ನ ಶಿಷ್ಯ ಮಗ ಬಪ್ಪಣ್ಣ ನನ್ನ ಕಾಲಾಗ ಸಾನಿಗೆ ಬೇರಾಗಿ ಸೌದಾನ ಶ್ರೀಗಂಧ ಕೊಟ್ಟಾಗಿ ನೋದನ್ನ ಬೇಕಾದಂತ ತೊಂದರೆ ಕೊಟ್ರು. ತನ್ನ ಜೀವ ಸಹಿತ ನನಗಾಗಿ ಕೊಟ್ಟಾನ. ಅಂತವ ಶಿಷ್ಯ ಬೇಕಂತೆ ಗ್ವಾಡಾಗಿರಿ ಗುಡ್ಡದಾಗ ತಪಸ್ಸರಿ ಕುಳಿತ. 12 ವರ್ಷ ಗ್ವಾಡಾಗಿರಿ ಗುಡ್ಡದೊಳಗ ತಪಸ್ಸರಿ ಕುಳಿತ. ಪರಮಾತ್ಮ ಬಂದ್ ಹೇಳ್ಯಾನ, ಏನಂತ? ಬೀರಪ್ಪ ನಿನ್ನ ಶಿಷ್ಯ ಗ್ವಾಡಾಗಿರಿ ಗುಡ್ಡಕ್ಕೆ ಬರೋದಿಲ್ಲ. ಬಾರಾಮತಿ ಹುಟ್ಟ್ಯಾನ. ಕಾಕಾ ಸೋಮರಾಯಗೌಡನ ಸಂಗಾಟ, ತಂದೆ ತುಕ್ಕಪ್ರಾಯನ ಸಂಗಾಟ, ಕಿಲ್ಲಾರ ಬೆನ್ ಹತ್ತಿ ಭೀಮಾ ನದಿ ದಂಡೆಗೆ ಬಂದಾನ. ಅಲ್ಲಿ ಏನಾಗ್ಯದ? ದುಷ್ಟರಿಗೆ ಅವರಿಗೆ ವಾಗ್ವಾದ ಆಗ್ಯದ. ದುಷ್ಟರಿಗೆ ಅವ್ರಿಗೆ ವಾಗ್ವಾದ ಆಗಿ ಚಂಡ ಕಡದ ಚಕ್ಕರ ಗಟ್ಟಿ ಮಾಡ್ಯಾನ, ರುಂಡ ಕಡದ ರುದ್ರ ಗಟ್ಟಿ ಮಾಡ್ಯಾನ. ಒಂದ್ ಸ್ವಲ್ಪ ಗಲಾಟೆ ಆಗತ್ತೆ, ಚಾದವ್ರು ಗಲಾಟೆ ಮಾಡ್ಬೇಕು. ಕಾಕ
ಬಾಯ ಮಾಡಬೇಡ್ರಿ, ಚಾ ಕುಡ್ರಿ, ಗಡ್ಡೆ ಬೇಕಟ ಗಲ್ಲ ಮಾಡಬೇಡ್ರಿ. ಗಲ್ಲ ನಡೆಯೋದು ಬಾಯ ವಿಷಯ ಹೋಗ್ತಾವ. ಅವಾಗ ಪರಮಾತ್ಮ ಹೇಳ್ತಾನ ಏನಂತ? ಎಲ್ಲಿ ಮುತ್ಯ ಮಾಲಿಂಗರಯ್ಯ ಬಾರಾಮತಿ ಗೌಡರ ಹೊಟ್ಟಿಲೆ ಹುಟ್ಟಿ ಭೀಮಾ ನದಿ ದಂಡಿಗೆ ಬಂದು ಉಮರಾಜ್ ಅಂತಕ್ಕಂಥ ಭೂಮಿ ಒಳಗ ದುಷ್ಟರ ಸಂಗಟ ತಂದಿದೆ ವಾದಾಗ್ಯದ. ಅಲ್ಲಿ ಚಂದ ಕಡದ ಚಕ್ರ ಗಟ್ಟಿ ಮಾಡ್ಯಾನ, ರುಂಡಗಟ್ಟ ರುದ್ರಗಟ್ಟಿ ಮಾಡ್ಯಾನ. ಮಾಡ್ಯಾರು ಕಟ್ಟಿ ಶಾಂತಿಗಾಗಿ ಎಲ್ಲಿ ಬರ್ತಾನ ಅಂತ ಕೇಳಿದ್ರ ಎಲ್ಲಿ? ಡೋನುಜು ಹೆಗ್ಗೇರಿ ಕೆರಿ ದಂಡಿಗೆ ಬರ್ತಾನ. ಬಂದು ಎಲ್ಲಿ ನಾಳಿನ ದಿವಸ ಆ ಡೋನುಜು ಹೆಗ್ಗೇರಿ ಕೆರಿ ದಂಡಿಗೆ ನೀ ಹೋದಿ ಅಂದ್ರ ಅಲ್ಲಿ ಗುರು ಶಿಷ್ಯರು ನೀವು ಕೂಡುದಂತೀರಿ ಪರಮಾತ್ಮ ಹೇಳಿದ ಗೋಡಗಿರಿ ಗುಡ್ಡದೊಳಗ. ಇಲ್ಲಿ ಹೇಳಿದ ಪ್ರಕಾರ ಬೀರದೇವರು ಗೋಡಗಿರಿ ಗುಡ್ಡವನ್ನು ಬಿಟ್ಟು ಡೋನುಜಿ ಹೆಗ್ಗೇರಿ ಕೆರಿ ಒಳಗೆ ಹೋಗಿ ಏನ್ ಮಾಡ್ತಾನು? ಕೆರಿ ಒಳಗೆ ಹೋಗಿ ಶಿಷ್ಯ ಮಾಲಿಂಗರ ಹಿಡ್ಕೊತಾನಂತ ಹೇಳಿ ಎರಳಿ ರೂಪ ಅಂದ್ರ ಗಂಡ ಚಿಗರಿ ರೂಪ ಧಾರಣ ಮಾಡ್ಕೊಂಡು ಎಲ್ಲಿ ಬರ್ತಾನು? ಒಮ್ಮೆ ಸೀಮಗಲ್ಲಾದ, ಒಮ್ಮೆ ಭೂಮಿಗೆ ಆದ, ಹಿಂಗ ಹಾಕೋತ ಹೋಗಿ ಡೋಣಿ ಹೆಗ್ಗೇರಿ ಕೆರಿ ಎರಳಿ ರೂಪ ತಕೊಂಡು ಗುರು ಬೀರಪ್ಪ ಹಾರಿ ಬಿಟ್ಟ. ಯಾವಾಗ ಎರಳಿ ರೂಪ ತಕೊಂಡು ಗುರು ಬೀರಪ್ಪ ಡೋಣಿ ಹೆಗ್ಗೇರಿ ಕೆರಿ ಹಾರಿದ, ಶಿಷ್ಯ ಮಾಲಿಂಗರನು ಗುರುವಿನ ಕಾಲಾಗ ಡೋಣಿ ಹೆಗ್ಗೇರಿ ಕೆರಿ ಹಾರಿದ. ಅವನು ಜಿಗದ ಮೂರು ಪಾತಾಳದ ಕೆಳಗೆ ಗುರು ಕರ್ಕೊಂಡು ಹೋಗಿ ಪರಮ ಬೋಧನೆಯನ್ನು ಮಾಲಿಂಗರಾಯ ಮಾಡಿದ. ನನ್ನ ಮಕ್ಕಳ ಬ್ಯಾಟಿಗೆ ಹೋದದ್ದು ಬರ್ಲಿಲ್ಲ ಅಂತ ಹೇಳಿ ತಾಯಿ ಕಣ್ಣವ ದುಃಖ ಮಾಡ್ಲಿಕ್ಕತ್ತಳು. ತಾಯಿ ಕನಸಿನೊಳಗೆ ಬಂದು ಹೇಳ್ತಾನೆ ಆಕಾಶವಾಣಿಯಿಂದ, ಏನಂತ? ನಿನ್ನ ಮಗ ಮಾಲಿಂಗರಾಯ ಎಲ್ಲಿ ಹೋಗ್ಯಾನಂತ ಚಿಂತೆ ಮಾಡಬೇಡ, ಯಾವ ದಾರಿನೂ ಹುಡುಕ್ಯಾಡಬೇಡ. ಗುರುವಿನ ಕಾಲಾಗ ಡೋಣು ಹೆಗ್ಗೇರಿ ಕೆರಿ ಒಳಗ ಗುರು ಶಿಷ್ಯರು ನಾವು ಜಿಗಿದೆವು. ಆ ಮೂರು ಪಾತಾಳದ ಕೆಳಗೆ ಹೋಗಿ ನನ್ನ ಗುರು ಪರಮ ಬೋಧನೆ ಮಾಡ್ಯಾನ. ಗುರುವಿಗೆ ಕರ್ಕೊಂಡು ಮ್ಯಾಲ ಬರ್ತೀನಿ. ವಡ್ಡಿ ವಾಲಗ ಶಿವನ ಶಿವಸ್ಥಾನ 700 ಡೊಳ್ಳ 700 ವಾಲಗ 700 ಗರ್ಜನೆ ತಗೊಂಡು ಡೋಣಿ ಹೆಗ್ಗೇರಿ ಕೆರೆಗೆ ಬಾ ತಾಯಿ ಅಂತ ಹೇಳಿ ತಾಯಿಗೆ ಆಕಾಶವಾಣಿಯಿಂದ ಮಾಲಿಂಗರಾಯ ಹೇಳಿ 700 ವಾಲಗ 700 ಡೊಳ್ಳ 700 ಗರ್ಜನೆ ಬಾನ ಮಾಡಿಕೊಂಡು ತಾಯಿ ಹೋಗೋದಕ್ಕಂದ್ರ ಸೋಮಿಯ ನಮ್ಮ ಈ ದೇವರ ಬಂದಾರ ಬನ್ನಿರಿ ಅಂತ ಹೇಳಿ ನಮ್ಮ ಹಾಲು ಮತದೊಳಗ ಪಾತಾಳದೊಳಗೆ ಇದ್ದಿರ್ತಕ್ಕಂಥ ಗುರು ಬೀರಪ್ಪನನ್ನ ಮರ್ತೆದೊಳಗ ಕರ್ಕೊಂಡು ಒಂದು ಮಾಲಿಂಗರಾಯ ಸೋಮಿಯ ನಮ್ಮಯ್ಯ ದೇವರ ಬಂದಾರ ಬನ್ನಿರಿ ಅಂತ ಹೇಳಿ ನಮ್ಮಲ್ಲಿ ಕರೆದಾರ. ಅಲ್ಲಿಂದ ನಾವು ಹಿಂಗ್ ಕರಿತೇವೆ. ಅನಂತ ಮಾತನ್ನು ಹೇಳಿ ನನ್ನ ಮಾತಿಗಳ ಮೈತಿ ಆ ನಮ್ಮ ಮುಂದಿನ ಕೆಲವು ರದ್ದಿ ಅನುಭವಿಕರು ಇದು ಹಾಲು ಮಟ್ಟ ಅನ್ನೋದು ಬೇರೆ ಇಲ್ಲ. ನಮ್ಮಲ್ಲಿ ಬಂದ್ರು ಸಂಪ್ರದಾಯ ಅಮೋಘ ಸಿದ್ಧ ಮಾರ್ಗನು ನಮ್ಮದೇ ಅದ. ಇದೇ ಸಂಪ್ರದಾಯ ಮಾರ್ಗ ಆಗಲಿ ಪದ್ಯ ಆಗಲಿ ಅವ್ರು ಮಾಡಿರ್ತಕ್ಕಂಥ ಪವಾಡಗಳನ್ನ ಪದ್ಯ ಮಾಡಿ ಅವ್ರು ಹಾಡ್ಯಾರ. ಇವ್ರು ಮಾಡಿರ್ತಕ್ಕಂಥ ಪವಾಡಗಳನ್ನು ಪದ್ಯ ಮಾಡಿ ಇವ್ರು ಹಾಡ್ಯಾರ. ದೇವರ ಕರೆಯುವುದು ಬೀರ ದೇವರು ಯಾವಾಗ ಡೋಣಿ ಹೆಗ್ಗೇರಿ ಕೆರಿ ಒಳಗ ಜಿಗದ ಡೋಣಿ ಹೆಗ್ಗೇರಿ ಕೆರಿ ಒಳಗೆ ಶಿಷ್ಯ ಮಾಲಿಂಗರಾಯ ಕರ್ಕೊಂಡು ಬಂದು ಸೋಮಯ್ಯ ನಮ್ಮಯ್ಯ ದೇವರು ಬಂದಾರ ಬನ್ನಿರಿ ಎತ್ತೇನಿ ಕಡೆ ಇದ್ರಿಗೆ ಹೋಗ್ಯಾರಲ್ಲ ಅವ್ರಿಗೆ ಹೇಳ್ತಾನ ಮಾಳಪ್ಪ, ಏನಂತ? ಇನ್ನ ಸಾಕಾಗಿಲ್ಲ ನಿನಗ? ಸಾಕಾಗಿಲ್ಲ ಇರ್ಲಿ. ಹಿಂಗಾಗ್ಯದ ಕತೆ ಭಾಗ. ನಮ್ಮ ಮುಂದಿನ ಕಲಾತರು ಒಂದು ಚಾಲ ಹಾಡಿದ್ರಂದ್ರ ಮಂಗಲ ಮಾಡೋಣ ಕಾರ್ಯಕ್ರಮ. ಹೌದು. ಅದಕ್ಕೆ ಇರ್ಲಿ. ಇನ್ನ ನಾವು ಪಾಳಿ ಮುಗಿಸಿ ಮುಂದಿನ ಕಲಾವಿದರು ಕೊಟ್ಟೆವು. ಒಂದು ಚಾಲನ್ ಹಾಡಿದ್ರಂದ್ರ ಕಾರ್ಯಕ್ರಮ ಮಂಗಲ ಮಾಡೋಣ ಎಲ್ಲರೂ ಕೂತ್ಕೊಂಡು.